ಆಯಿತು, ರಷ್ಯನ್ ಆಯಿಲ್ ಇಂಪೋರ್ಟ್ ಮಾಡಿದ್ರೆ ಆ ಪ್ರಾಫಿಟ್ ನಮಗೇನ ಕೊಟ್ಟಿದ್ದಾರಾ? ಈ ದೇಶಕ್ಕೇನ ಮಾರಿದಾರಾ? ಅಂಬಾನಿಯವರು ಈ ದೇಶಕ್ಕೇನ ಮಾರಿದಾರಾ? ಅಥವಾ ಕಮ್ಮಿ ಪ್ರೈಸಲ್ಲಿ ಮಾರಿದಾರಾ? ಯಾರು ಕೇಳೋರು ಯಾರು ಇದಕ್ಕೆ? ಪ್ರಹ್ಲಾದ್ ಜೋಶಿ ಸಾಹೇಬ್ರು ಸಿಗಲ್ಲ, ನಾವು ಇದು ಹೇಳಿದ್ರೆ ಅದು ನಲ್ಲು ಗಟರ ರಸ್ತೆಗಳ ಬಗ್ಗೆ ಮಾತಾಡೋಕೆ ಹೇಳ್ರಿ ಅಂತೇಳಿ ಹೊಡೋಗ್ಬಿಡ್ತಾರೆ. ಈ 1 ಲಕ್ಷ ಕೋಟಿ ಅಂಬಾನಿ ಲಾಭ ಆಗಿರ್ತಕ್ಕಂಥದ್ದು ಯಾರು ಉತ್ತರ ಕೊಡಬೇಕೀಗ? ಬ್ರೇಕನಾಗಲಿ ಏನನ್ನಾಗಲಿ, ಯಾಕೆ ಅಂಬಾನಿ ಕಂಪ್ನಿಗೆ ಯಾಕೆ 1 ಲಕ್ಷ ಕೋಟಿ ಲಾಭ ಮಾಡಿಕೊಟ್ರಿ? ಪುಟಿನಿಗೆ ಕರ್ಕೊಂಬಂದ್ವಿ, ಪುಟಿನಿಗೆ ಕರ್ಕೊಂಬಂದು ಫೋಟೋ ಹೊಡ್ಕೊಂಡು ಏನು ದೊಡ್ಡ ಪ್ರೆಸ್ ಮೀಟ್ಗಳು ಮಾಡಿ ದೇಶ ಇಂಪಾರ್ಟೆಂಟ್, ನನಗೆ ದೇಶ ಇಂಪಾರ್ಟೆಂಟ್ ಅಂತ ಯಾರು ಹೇಳಿದ್ರು? ನರೇಂದ್ರ ಮೋದಿ ಸಾಹೇಬ್ರು ಹೇಳಿದ್ರು. ನಮ್ಮ ಕಾಲದಲ್ಲಿ ನಮಗೆ ಇರ್ತಕ್ಕಂಥದ್ದು 3% ಆ್ಯಾವ್ರೇಜ್ ನಮಗೆ ಟ್ಯಾರಿಫ್ ಇತ್ತು. ನಮ್ಮ UPA ಸರ್ಕಾರದಲ್ಲಿ US ಗೆ ನಮಗೆ 3% ಟ್ಯಾರಿಫ್ ಇತ್ತು. ಇವರು 25%ಗೆ ಹೋಗಿ 18%ಗೆ ಬಂದಿದೆ. ಈಗ 3ರಿಂದ 18% ಟ್ಯಾರಿಫ್ ಆದರೂ ಇವರೇ ಒಂದು ಉತ್ಸವಗಳು ಮಾಡ್ತಾರೆ, ಇವರೇ ಮೆರವಣಿಗೆ ಮಾಡ್ತಾರೆ. ಪ್ರಧಾನಮಂತ್ರಿ ಹೋಗಿ ಎಲ್ಲೋ ಒಂದು ಜಾಗದಲ್ಲಿ ನಿಂತ್ಕೊಂಡು ಹೂವಿನಾರ ಹಾಕ್ಸ್ಕೊಳ್ತಿದ್ದಾರೆ. ಅದೇ ಆಯಿತು. ನಮ್ಮ ಸಂದರ್ಭದಲ್ಲಿ 30ರಿಂದ 150%ವರೆಗೆ ಟ್ಯಾರಿಫ್ ಇತ್ತು. US ಗೂಡ್ಸ್ಗಳಿಗೆ ಯಾವುದೇ US ಬರ್ತಾ ಇದ್ದರೆ, US ಗೂಡ್ಸ್ಗಳು ಬರ್ತಾ ಇದ್ದಾರೆ ದೇಶದಲ್ಲಿ 30ರಿಂದ ಆ್ಯಾವ್ರೇಜು 150% ಇತ್ತು. ಇವತ್ತೆಲ್ಲ ಟ್ರೇಡ್ ಫ್ರೀನೇ ಇದೆ. ಇವ್ರಿಗೆ ಯಾರಿಗೆ ಅನುಕೂಲ ಆಗತಕ್ಕಂಥದ್ದು ಹೇಳಬೇಕಲ್ಲ. ನಮ್ಮದು ಆ್ಯಾವ್ರೇಜು ಸುಮಾರು 3 ಲಕ್ಷದಿಂದ 4 ಲಕ್ಷ ಟ್ರೇಡ್ ಇತ್ತು. ಈಗಿರ್ತಕ್ಕಂಥ ಒಪ್ಪಂದದಲ್ಲಿ ಸುಮಾರು 10 ಲಕ್ಷವರೆಗೆ ಟ್ರೇಡ್ ಮಾಡಬೇಕು ವರ್ಷ. 10 ಲಕ್ಷ ಕೋಟಿ, 10 ಲಕ್ಷ ಕೋಟಿ ಎಷ್ಟು ಟ್ರೇಡ್ ಮಾಡಬೇಕು? ಯಾಕೆ ಯಾವ ಒತ್ತಡದಲ್ಲಿ ಮಾಡ್ತಾ ಇದ್ದಾರೆ? ಇರಾನ್ಲಿಂದ ಆಯಿಲ್ ತೊಗೋಬಾರ್ದು ಅಂತಂದರು, ಅಲ್ಲಿಂದ ಚಾಬಾರ ಪೋರ್ಟ್ಲಿಂದ ಹೊರ ಬರಬೇಕಂತಂದ್ರು, ಅಲ್ಲಿಂದ ಹೊರಗೆ ಬಂದ್ವಿ. ಚಾಬಾರ ಪೋರ್ಟು ಬಿಟ್ವಿ. ಇರಾನ್ಲಿಂದ ಆಯಿಲ್ ತೊಗೊಳ್ತಾ ಇಲ್ಲ, ರಷ್ಯಾದಿಂದ ಆಯಿಲ್ ತೊಗೊಳ್ತಾ ಇಲ್ಲ, ಈಗ ಅಮೆರಿಕನ್ದಲ್ಲ ವೆನೆಜುವೆಲಾದಿಂದ ತೊಗೋಬೇಕು. ಪುಟಿನಿಗೆ ಕರ್ಕೊಂಬಂದ್ವಿ, ಪುಟಿನಿಗೆ ಕರ್ಕೊಂಬಂದು ಫೋಟೋ ಹೊಡ್ಕೊಂಡು ಏನು ದೊಡ್ಡ ಪ್ರೆಸ್ ಮೀಟ್ಗಳು ಮಾಡಿ ದೇಶ ಇಂಪಾರ್ಟೆಂಟ್, ನನಗೆ ದೇಶ ಇಂಪಾರ್ಟೆಂಟ್ ಅಂತ ಯಾರು ಹೇಳಿದ್ರು? ನರೇಂದ್ರ ಮೋದಿ ಸಾಹೇಬ್ರು ಹೇಳಿದ್ರು. ಮತ್ತು ಈಗ ಯಾಕೆ ಮಾಡ್ತಾ ಇದ್ದೀರಿ? ಆಮೇಲೆ ಈಗ ಲಾಭ ಸುಮಾರು 1 ಲಕ್ಷ ಕೋಟಿ ಮಾಡಿದ್ದಾರೆ. 1 ಲಕ್ಷ ಕೋಟಿಯಷ್ಟು ಲಾಭ ಅಂಬಾನಿ ಏನು ನಮ್ಮ ರಿಫೈನರೀಸ್ ಇದೆ, ನಾವೇನು ಆಯಿಲ್ ಇಂಪೋರ್ಟ್ ಮಾಡ್ತೀವಿ, ಅವರಷ್ಟು ಇಂಪೋರ್ಟ್ ಮಾಡ್ಕೊಂಡಿದ್ದಕ್ಕೆ ಟ್ರಂಪು ಹೇಳ್ತಾ ಇರ್ತಕ್ಕಂಥ ನಾನು ಟ್ಯಾರಿಫ್ ಜಾಸ್ತಿ ಮಾಡ್ತೀನಿ ಅಂತೇಳಿ. ಟ್ಯಾರಿಫ್ ಜಾಸ್ತಿ ಮಾಡ್ದ. ಈಗ ಅದೇ ಟ್ರಂಪ್ ಟ್ಯಾರಿಫ್ ಜಾಸ್ತಿ ಮಾಡಿದ್ಮೇಲೆ ಅಲ್ಲಿಂದ ವಿಡ್ರಾ ಮಾಡ್ಕೊಂಡು ಅಂಬಾನಿಯವರು ಇವತ್ತು ವೆನೆಜುವೆಲಾದಿಂದ ಇದೇ ಅಂಬಾನಿಯವರು ತರ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದೀವಿ ಅಂತಂದರೆ, ಇದು ದೇಶಕ್ಕೆ ಅರ್ಥ ಆಗಬೇಕು. ಒಂದು ಸ್ವಂತ ಕಂಪ್ನಿಗೆ, ಪ್ರೈವೇಟ್ ಕಂಪ್ನಿಗೆ 1 ಲಕ್ಷ ಕೋಟಿ ಲಾಭ ಮಾಡಿ ದಿನ ಬೆಳಿಗ್ಗೆ ಇದ್ರೆ ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ ಅಂತ ಏನು ಭಾಷಣ ಹೊಡ್ಕೊಂಡು ತಿರುಗಾಡ್ತಾರಲ್ಲ, ಇದಕ್ಕೆ ಉತ್ತರ ಯಾರು ಕೊಡಬೇಕು? ವೈ ಡಿಡ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಲೋ ಮಿಸ್ಟರ್ ಅಂಬಾನಿ ಟು ಇಂಪೋರ್ಟ್ ರಷ್ಯನ್ ಆಯಿಲ್? ಫಾರ್ ವಾಟ್ ಇಸ್ ದ ರೀಸನ್? ಆಯಿತು, ರಷ್ಯನ್ ಆಯಿಲ್ ಇಂಪೋರ್ಟ್ ಮಾಡಿದ್ರೆ ಆ ಪ್ರಾಫಿಟ್ ನಮಗೇನ ಕೊಟ್ಟಿದ್ದಾರಾ? ಈ ದೇಶಕ್ಕೇನ ಮಾರಿದಾರಾ? ಅಂಬಾನಿಯವರು ಈ ದೇಶಕ್ಕೇನ ಮಾರಿದಾರಾ? ಅಥವಾ ಕಮ್ಮಿ ಪ್ರೈಸಲ್ಲಿ ಮಾರಿದಾರಾ? ಯಾರು ಕೇಳೋರು ಯಾರು ಇದಕ್ಕೆ? ಪ್ರಹ್ಲಾದ್ ಜೋಶಿ ಸಾಹೇಬ್ರು ಸಿಗಲ್ಲ, ನಾವು ಇದು ಹೇಳಿದ್ರೆ ಅದು ನಲ್ಲು ಗಟರ ರಸ್ತೆಗಳ ಬಗ್ಗೆ ಮಾತಾಡೋಕೆ ಹೇಳ್ರಿ ಅಂತೇಳಿ ಹೊಡೋಗ್ಬಿಡ್ತಾರೆ. ಈ 1 ಲಕ್ಷ ಕೋಟಿ ಅಂಬಾನಿ ಲಾಭ ಆಗಿರ್ತಕ್ಕಂಥದ್ದು ಯಾರು ಉತ್ತರ ಕೊಡಬೇಕೀಗ? ಬ್ರೇಕನಾಗಲಿ ಏನನ್ನಾಗಲಿ, ಯಾಕೆ ಅಂಬಾನಿ ಕಂಪ್ನಿಗೆ ಯಾಕೆ 1 ಲಕ್ಷ ಕೋಟಿ ಲಾಭ ಮಾಡಿಕೊಟ್ರಿ?